ರಾಜ್ಯದಲ್ಲಿ ಮತ್ತೊಂದು ಸುತ್ತಿನ ಕದನ, ವಾದ ವಿವಾದ ಫಿಕ್ಸು. ಅಭಿವೃದ್ಧಿಯ ಗ್ಯಾರಂಟಿಯನ್ನು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಬಂದ ಕೂಡಲೇ ಆಗುತ್ತೆ ಅಂತ ಇಟ್ಕೋಬೇಡಿ. ಯಾಕಂದ್ರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಾವು ಅಧಿಕಾರ ಸ್ವೀಕರಿಸಿದ ಕೂಡಲೇ ಮೊದಲಿಗೆ ಕೈಗೆತ್ಕೊಂಡಿರೋದು ಕಲಬುರಗಿಯ ಅಭಿವೃದ್ಧಿಯನ್ನಲ್ಲ, RSS ಹಿನ್ನೆಲೆಯನ್ನ ಕೆದಕೋದನ್ನ. ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇರೋದು ತಪ್ಪ? RSSನ ಹಿನ್ನೆಲೆ ಬಗ್ಗೆ ಕೇಳಬಾರ್ದ? ಅಸಲಿಗೆ ಇದು ಪ್ರಿಯಾಂಕ್ ಖರ್ಗೆ ಅವರ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಏನಾದರೂ ಮಧ್ಯಪ್ರವೇಶ ಮಾಡಿ ಯಾಕೆ ಸುಮ್ಮನೆ ಸಾಫ್ಟ್ ಹಿಂದುತ್ವ ಇಟ್ಕೊಂಡು ಹೋಗೋಣ, ನಾವು ಚುನಾವಣೆಗೆ ಹತ್ರ ಆಗ್ತಾ ಇದ್ದೀವಿ, ನಮಗೆ ಈಗ ಸಿದ್ದರಾಮಯ್ಯನವರಿಲ್ಲ, ಮುಸ್ಲಿಂ ಮತಗಳು ಕೂಡ ಮೊದಲಿದ್ದಷ್ಟು ಜೊತೆಗಿರೋದಿಲ್ಲ, ಹಾಗಾಗಿ ಒಂದಷ್ಟು ಹಿಂದೂ ಮತಗಳನ್ನು ಸೆಳ್ಕೊಳ್ಳೋಣ ಅಂದರೆ ನೀವು RSS ವಿಚಾರಕ್ಕೆ ಹೋಗಿ ಹಿಂದೂ ಮತಗಳನ್ನು ಕೂಡ ಕಟ್ ಮಾಡ್ತಾ ಇದ್ದೀರಲ್ಲ ಅನ್ನುವಂಥ ಪ್ರಶ್ನೆ ಕೇಳಬಹುದು. ಆದರೆ ಪ್ರಿಯಾಂಕ್ ಖರ್ಗೆ ಈಗ ಒಂಥರ ಫ್ರೀ ಹ್ಯಾಂಡು, ಸಿಕ್ಕಾಪಟ್ಟೆ ಪವರ್ಫುಲ್ಲು. ಡಿ.ಕೆ. ಶಿವಕುಮಾರ್ ಅವ್ರ ಮಾತನ್ನು ಅವರು ಕೇಳಲ್ಲ. ಒಂಥರ ಅವ್ರು ಹೇಳಿ ಕೇಳಿ DCM ಆಗಬೇಕಾಗಿತ್ತು, ಆದರೆ ಅಷ್ಟು ಅನುಭವ ಇಲ್ಲ ಅನ್ನುವ ಕಾರಣಕ್ಕೆ ಅವ್ರನ್ನ DCM ಮಾಡಲಿಲ್ಲ ಅನಿಸುತ್ತೆ. ಅಷ್ಟು ಅನುಭವ ಅಂದರೆ ಅನುಭವ ಸಾಕು. ಅವರು 3 ಬಾರಿ ಶಾಸಕರಾಗಿದ್ದಾರೆ, 4ನೇ ಬಾರಿ ಈಗಾಗಲೇ ಸಚಿವ ಸ್ಥಾನ 2-3 ಬಾರಿ ಅನುಭವಿಸಿದ್ದಾರೆ. ಅನುಭವ ಸಾಕಿತ್ತು. ಆದರೆ ಕಾಂಗ್ರೆಸ್ನಲ್ಲಿ ಬೇರೆ ಹಿರಿಯರಿದ್ದಾರೆ ನೋಡಿ, 7-8 ಬಾರಿ ಗೆದ್ದಿರುವಂಥ ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, KJ ಜಾರ್ಜ್ ಅವರು ಇರ್ಬೋದು, ಇವರೆಲ್ಲ ಇರುವಾಗ DCM ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೊಟ್ಟುಬಿಟ್ರೆ, ಸತೀಶ್ ಜಾರಕಿಹೊಳಿ ಅವರು ಇರುವಾಗ ಈ ಕಾರಣದಿಂದ ಕೊಟ್ಟಿಲ್ಲ. ಸೊ ಪ್ರಿಯಾಂಕ್ ಖರ್ಗೆ ಈಗ ಫ್ರೀ ಹ್ಯಾಂಡ್. ಹಾಗಾದರೆ RSS ಮೇಲೆ ಫುಲ್ಲು ಮುಗಿ ಬೀಳ್ತಾರಾ? ಡಿ.ಕೆ. ಶಿವಕುಮಾರ್ ಇದಕ್ಕೆ ತಡೆ ಒಡ್ಡಲ್ವಾ? ಡಿ.ಕೆ. ಶಿವಕುಮಾರ್ ತಡೆ ಒಡ್ಡೋಕೆ ಹೋಗ್ತಾ ಇಲ್ಲ. ಒಡ್ಡಿದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ಐ ಡೋಂಟ್ ಕೇರ್ ಅಂತಾರೆ. ಯಾಕಂದರೆ ಅವರಿಗೆ ಹೈಕಮಾಂಡೇ ಅವರ ಜೊತೆಗಿದೆ. ಹೇಳಿ ಕೇಳಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ. ಇನ್ನು ರಾಹುಲ್ ಗಾಂಧಿ ಅವರಂತೂ ನೀವು RSS ಮೇಲೆ ದಾಳಿ ಮಾಡ್ತೀರಾ ಅಂದರೆ ಎನಿ ಟೈಮ್ ರೆಡಿ ಅಂತಾರೆ. ಸೊ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಪವರೇ ಇಲ್ಲ. ಇಲ್ಲಿ ಅವ್ರಿಗೆ ಅಜ್ಜಯ್ಯನಿಗೆ ಪೂಜೆ ಮಾಡ್ತಾರೆ. ಅವರು ನಾನು ಹಿಂದೂ, ನಾನೊಬ್ಬ ಕಟ್ಟರ್ ಭಕ್ತ, ಶಿವನ ಭಕ್ತ, ನನ್ನ ಹೆಸರಲ್ಲೇ ಶಿವ ಇದೆ ಅಂತೆಲ್ಲ ಹೇಳ್ತಾ ಸಾಫ್ಟ್ ಹಿಂದುತ್ವದ ಕಡೆ ಹೋಗ್ತಾ ಇದ್ರೆ, ಪ್ರಿಯಾಂಕ್ ಖರ್ಗೆ ಮಾತ್ರ ಕಟ್ಟರ್ ಸನಾತನ ವಿರೋಧ ಮಾಡುವಂತಹ ರೀತಿಯಲ್ಲಿ ತಮ್ಮ ನಡೆಯನ್ನು ಹಿಂದಿಂದ ಕೂಡ ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರು ಪದೇ ಪದೇ ಪ್ರಶ್ನೆ ಮಾಡ್ತಾರೆ. ಅವರು ಹಿಂದೂನ ನಾನು ಒಪ್ಪೋದಿಲ್ಲ ಅಂತಲ್ಲ, ಸನಾತನಕ್ಕೂ ನನ್ನ ತೀವ್ರ ವಿರೋಧ ಆ ಥರದ್ದೇನಿಲ್ಲ, ಆಚರಣೆಗಳ ವಿಚಾರದಲ್ಲಿ ವಿರೋಧ ಇದೆ ನಂದು, ಆಮೇಲೆ ಈ ಹಿಂದುತ್ವ ಅನ್ನೋದಕ್ಕೆ ವಿರೋಧ ಇದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳೋದು. ಹಾಗಾಗಿ ಈಗ ಪ್ರಿಯಾಂಕ್ ಖರ್ಗೆ ಅವರು ಸಂಪೂರ್ಣವಾಗಿ RSS ಮೇಲೆ ಮುಗಿಬಿದ್ದಿದ್ದಾರೆ. ಒಂದು 8-10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದರೆ RSSನ ಸರ್ಸಂಘ ಚಾಲಕರಿಗೆ ಪತ್ರ ಬರೆದು ನನ್ನ ಈ ಪ್ರಶ್ನೆಗಳಿಗೆ ಉತ್ತರಿಸಿ, ಯಾಕಂದರೆ ನಿಮಗೆ ಈ ದೇಶದ ಒಳಗೆ ಸಾಂವಿಧಾನಿಕವಾಗಿ ಈ ಸಂಸ್ಥೆ ನಡೆಸೋದಕ್ಕೆ ಏನು ಅವಕಾಶ ಇದೆ, RSS ದೇಣಿಗೆಯನ್ನು ಎಲ್ಲಿಂದ ಪಡ್ಕೋತಾ ಇದೆ, RSS ಏನೇನು ಕೊಡುಗೆಗಳನ್ನು ಪಡ್ಕೋತಾ ಇದೆ, RSSನ ಜಾಗಗಳು ಎಲ್ಲೆಲ್ಲಿದೆ, ಬೇರೆ ಬೇರೆ ದೇಶಗಳಲ್ಲಿ ಶಾಖೆ ನಡೆಸುವಂಥ ಅತಿ ದೊಡ್ಡ ಸಂಘಟನೆ ಆಗಿರುವಂಥ RSSಗೆ ಸಂವಿಧಾನಾತ್ಮಕವಾಗಿ ಇಲ್ಲಿ ಯಾವುದೇ ರೀತಿಯ ನೋಂದಣಿ ಇದೆಯಾ, ಇದರ ವ್ಯವಹಾರಕ್ಕೆ, ಇದರ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಪರವಾನಗಿ ಇದೆಯಾ, ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಈಗ BJP ಅಂತೂ ಖಂಡಿತ ಇದರ ಮೇಲೆ ಅದಾಗಲೇ ವಾಗ್ದಾಳಿ ಶುರು ಮಾಡಿಕೊಂಡಿದೆ. ಈ ಕಾರಣದಿಂದ ರಾಜ್ಯದಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ಚರ್ಚೆಗಳು ನಡೆಯೋದು ಕಷ್ಟ. ಇನ್ನೇನಿದ್ರೂ ಮುಂದಿನ ವಾರದಲ್ಲಿ ಮಂತ್ರಿ ಸ್ಥಾನ ಯಾರ್ಯಾರಿಗೆ ಅನ್ನೋದೇ 1 ವಾರ 15 ದಿನ ವಿವಾದ. 2ನೇ ಹಂತ 3ನೇ ಹಂತ ಮಂತ್ರಿ ಸ್ಥಾನಕ್ಕೋಸ್ಕರ ಭಾರಿ ಲಾಬಿಗಳು ಆಲ್ರೆಡಿ ಶುರುವಾಗ್ತವೆ. ಸದ್ಯಕ್ಕಂತೂ ರಾಜ್ಯದಲ್ಲಿ ಮಳೆ ಕಡಿಮೆ ಆಗಿದೆ, ಬರಗಾಲಕ್ಕೆ ತಯಾರು ಮಾಡ್ಕೊಳ್ಳಿ, ಬರಗಾಲ ಎದುರಿಸೋದಕ್ಕೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. CM ಬಹಳ ಸಮಸ್ಯೆಗಳನ್ನು ರಾಜ್ಯ ಎದುರಿಸ್ತಾ ಇರುವಾಗ ಚರ್ಚೆಗಳು ಮಾತ್ರ RSS ಹಾಗೆ ಮುಸ್ಲಿಮ್ಮು, BJPಯ ಹುಳುಕುಗಳು, ನೀವು ಹಿಂದೆ ಏನು ಮಾಡಿದ್ರಿ, ಅವ್ರೇನು ಮಾಡಿದ್ರು, ಇದೇ ಪ್ರಶ್ನೆಗಳನ್ನು ಕೇಳಿಕೊಂಡೇ ಹೋಗ್ತಾ ಇದ್ದಾರೆ. ಅಭಿವೃದ್ಧಿಯನ್ನ ಕಡೆಗಣಿಸಿ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಗ್ಯಾರಂಟಿಗಳ ವಿಚಾರದಲ್ಲಿ ಕೂಡ ಗ್ಯಾರಂಟಿಗೆ ಮತ್ತೆ ಅರ್ಜಿ ಹಾಕಬೇಕು ಅನ್ನುವಂಥದ್ದು, ಇದು ಕೂಡ ಜನರಿಗೊಂಥರ ಹೊಸ ಸರ್ಕಾರ ಬಂದಾಗ ಯಥಾಸ್ಥಿತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂದರೆ ಮತ್ತೆ ಅರ್ಜಿ ಹಾಕೋವರೆಗೂ ತಡೆ ಹಿಡಿತಾರೇನೋ. ಅರ್ಜಿ ಹಾಕಿ ಅರ್ಜಿಯಲ್ಲಿ ಪರಿಶೀಲನೆ ಆಗಿ ಯಾರು ಸರಿಯಾದ ಅರ್ಜಿದಾರರು, ಯಾರಿಗೆ ಅರ್ಹತೆ ಇದೆ ಅನ್ನೋದು ಗೊತ್ತಾಗೋವರೆಗೂ 2-3 ತಿಂಗಳು ಮತ್ತೆ ಬರೋದಿಲ್ಲ. ಸೊ ಎಲ್ಲಿ ನಮಗೆ ಗೃಹಲಕ್ಷ್ಮಿ ಈಗಾಗಲೇ 36 ತಿಂಗಳಲ್ಲಿ ಬರೀ 26 ತಿಂಗಳು ಬಂದಿದೆ ಅಷ್ಟೇ, ಇನ್ನು 10 ತಿಂಗಳದ್ದು ಎಲ್ಲಿದೆ ಕೊಡಿ ಅಂತ JDS ಕೇಳ್ತಾ ಇದೆ. ರಾಜ್ಯಾದ್ಯಂತ 10 ತಿಂಗಳು ಕೋತ ಆಗಿದೆ. ಈಗ
ಸರ್ಕಾರ ಹೊಸದಾಗಿ ಬಂದು ಮತ್ತೆ ಅವರು ಸೆಟ್ಲ್ ಆಗೋ ಹೊತ್ತಿಗೆ ಮತ್ತೆ 6 ತಿಂಗಳಾಗುತ್ತೆ. ಮತ್ತೆ 6 ತಿಂಗಳು ಗೃಹಲಕ್ಷ್ಮಿ ಕೋತಾನ. ಇದು ಅಭಿವೃದ್ಧಿ ವಿಚಾರ ಚರ್ಚೆ ಮಾಡಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಸರ್ಕಾರ ಕೇಳೋಕೆ ಹೋದ್ರೆ, ಸರ್ಕಾರ ಪ್ರಶ್ನೆ ಮಾಡಿದರೂ ಕೂಡ ಅವ್ರ ಮೇಲೆ ದೌರ್ಜನ್ಯ ಮಾಡುತ್ತೆ, ಸುಮೋಟೋ ಕೇಸ್ಗಳನ್ನು ದಾಖಲು ಮಾಡುತ್ತೆ. ಸರ್ಕಾರದಿಂದ ಏನು ಸ್ವಾತಂತ್ರ್ಯವನ್ನು ಹತ್ತಿಕ್ಕೋ ಕೆಲಸ ಆಗ್ತಾ ಇದೆ ಅಂತ ಒಂದಷ್ಟು ಜನ ಚರ್ಚೆ ಮಾಡೋ ಶುರು ಮಾಡಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಬಂದ ಮೇಲೆ ಈಗೇನಾಗುತ್ತೆ? ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗಂತೂ ಆಗಿದ್ದಾಗೋಯ್ತು. ಆಗಲೂ ಕೂಡ ಇದೇ ಓಲೈಕೆ ಬಗ್ಗೆ ಚರ್ಚೆ, ಬರೀ ಹಿಜಾಬ್ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಈಗಲಾದರೂ ಡಿ.ಕೆ. ಶಿವಕುಮಾರ್ ಅವರು ಬಂದ ಮೇಲೆ ಅಭಿವೃದ್ಧಿ ಆಗುತ್ತಾ ಅಂದರೆ ಈಗ ಬಿಡದಿ ಟೌನ್ಶಿಪ್ನ ಚರ್ಚೆ, ಇನ್ನೊಂದು ಕಡೆ ಈ RSS ವಿಚಾರವಾಗಿ ಚರ್ಚೆ, ಬರೀ ಚರ್ಚೆ ವಾದ ವಿವಾದದಲ್ಲೇ ಮುಂದುವರಿತಾ ಇದೆ. ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವಂಥ ಈ ಪ್ರಶ್ನೆಗಳಿಗೆ RSSನ ಸರಸಂಚಾಲಕ ಏನು ಉತ್ತರ ಕೊಡ್ತಾರೆ? ಈಗಾಗಲೇ CT ರವಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾಗಿದೆ. ನಿಮ್ಮ ಅಪ್ಪ ಇದ್ದಾಗಲೇ ತೆಗಿಯೋಕ್ಕಾಗಲಿಲ್ಲ, ನೀವೇನು ತೆಗಿತೀರಾ ಅಂತ CT ರವಿ ಕೇಳಿದ್ದಾರೆ. ಅದು ನೆಹರು, ಇಂದಿರಾ ಗಾಂಧಿ ಕಾಲದಿಂದ ಇದ್ರ ಮೇಲೆ ದಾಳಿಯಾಗಿದೆ. ಆವಾಗಲೇ ನಾವು ತಲೆ ಕೆಡಿಸ್ಕೊಂಡಿಲ್ಲ, ಇನ್ನು ನೀವ್ಯಾವ ದೊಡ್ಡ ನಾಯಕರುಗಳು ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ BJPಯವರು. ಆದರೆ ಇಲ್ಲಿಗೆ ಸುಮ್ಮನಾಗುತ್ತಾ ಕಾಂಗ್ರೆಸ್ಸು? ಇಲ್ಲಿಗೆ ಸುಮ್ಮನಾಗ್ತಾರಾ ಪ್ರಿಯಾಂಕ್ ಖರ್ಗೆ? ಅವರ ಕೈಯಲ್ಲೇ ಈಗ ದೊಣ್ಣೆ ಇದೆ, ಅಂದರೆ ಗೃಹ ಇಲಾಖೆ ಇದೆ, ಅವ್ರ ಕೈಯಲ್ಲೇ ಪೊಲೀಸ್ ಇದೆ, ಅವ್ರ ಕೈಯಲ್ಲೇ ಕಾನೂನಿನ ಪಾಲನೆ ಇದೆ ಅವರ ಇಲಾಖೆ. ಇನ್ನು ಅವರು ಕಾನೂನು ಕ್ರಮವನ್ನು ತಗೊಳ್ಳೋಕೆ ಮುಂದಾದರೆ ಇದು ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಅದರ ಗಮನ ಕರ್ನಾಟಕದತ್ತ ಬರುತ್ತೆ. ಇದರಿಂದಾಗಿ ಕರ್ನಾಟಕದ ಅಭಿವೃದ್ಧಿ ಚರ್ಚೆ ಆಗಲ್ಲ, ಜನಸಾಮಾನ್ಯರ ಸಂಕಷ್ಟಗಳು, ಸಮಸ್ಯೆಗಳು ನಿವಾರಣೆ ಆಗಲ್ಲ. ಮಳೆಗಾಲ ಬರ್ತಾ ಇದ್ದಾಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಚರ್ಚೆ ಮಾತ್ರ ಇದೆಲ್ಲವನ್ನ ಮರೆಮಾಚಿ ಬರೀ RSS, ಅವರ ಸಿದ್ಧಾಂತ, ಇವರ ಸಿದ್ಧಾಂತ, ಪರ ವಿರೋಧ ಇದೇ ಮುಂದುವರಿಯುತ್ತೆ. ಸದ್ಯಕ್ಕೆ ಹಾಗಾಗದೇ ಇರಲಿ, ಜನರ ಕಷ್ಟಗಳು ಚರ್ಚೆ ಆಗಲಿ ಅನ್ನೋ ಕಳಕಳಿ ಅಷ್ಟೇ ಪಬ್ಲಿಕ್ ಇಂಪ್ಯಾಕ್ಟ್ದು. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ.